ನಮಸ್ಕಾರ ಪ್ರಿಯಕರೇ. ಕೃಷಿಕರ ಕನಸು ನನಸುಗೊಳಿಸಲು ಕೇಂದ್ರ ಸರ್ಕಾರದಿಂದ ಬಂಪರ್ ಖುಷಿಕರ ಒಂದು ಸುದ್ದಿ ಬಂದಿದೆ. ಹೌದು, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣದ ಬಿಡುಗಡೆಯ ದಿನಾಂಕ ಫಿಕ್ಸ್ ಆಗಿದೆ. ಈ ಬಾರಿ ಕೇವಲ 2,000 ರೂಪಾಯಿ ಅಷ್ಟೇ ಅಲ್ಲದೆ ಬರೋಬ್ಬರಿ 4,000 ರೂಪಾಯಿ ಹಣ ರೈತರ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಏನು ಈ ಯೋಜನೆಯ ಡೀಟೇಲ್ಸ್, ಯಾರಿಗೆಲ್ಲ ಲಾಭ, ಹೇಗೆ ಚೆಕ್ ಮಾಡೋದು, ಎಲ್ಲ ಮಾಹಿತಿಯನ್ನ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇವೆ. ನೋಡಿ, ಇದು ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯಾಗಿದೆ. ನಾನು ಕೂಡ ಒಬ್ಬ ರೈತರ ಮಗ ಆಗಿದ್ದೇನೆ. ಹಾಗಾಗಿ ನನಗೆ ಅನೇಕ ರೀತಿಯ ಇನ್ಫಾರ್ಮೇಷನ್ಗಳನ್ನ ರಿಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ವಿಡಿಯೋನ ಮಾಡೋದು. ಹಾಗಾಗಿ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾವು ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು, ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ಗಳನ್ನ, ಬೇಡದಿರುವಂತಹ ವಿಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನೋಡಿ, ಈ ಒಂದು ವಿಡಿಯೋನ ನೋಡ್ತಾ ಇದ್ದವರು ನೀವೇನಾದರೂ ರೈತರು ಆಗಿದ್ರಿ ಅಂತಂದ್ರೆ ತಪ್ಪದೆ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನ ಮಾಡಿ. ಯಾಕಂತ ನಾನು ನಿಮಗೆ ಮುಂದೆ ಹೇಳ್ತಾನೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಥವಾ ಜನಪ್ರಿಯವಾಗಿ ಹೇಳೋದಾದ್ರೆ PM ಕಿಸಾನ್, ಇದು ಒಂದು ರೈತರ ತುಂಬಾನೇ ಉಪಯೋಗವಾಗುವಂತಹ ಒಂದು ಯೋಜನೆ ಆಗಿದೆ. ಆದರೆ ಈ ಒಂದು ಯೋಜನೆ ಮುಖಾಂತರ ವರ್ಷಕ್ಕೆ ಕೇವಲ 6,000ವರೆಗೂ ಹಣವನ್ನ ಇಲ್ಲಿ ಖಾತೆಗಳಿಗೆ, ರೈತರ ಖಾತೆಗಳಿಗೆ ಮಾತ್ರ ಹಾಕ್ತಾ ಇದ್ದಾರೆ. ಆದ್ರೆ ಹಿಂದೆಲ್ಲ ಹೇಗೆ ಆಗ್ತಾ ಇತ್ತು ಅಂತಂದ್ರೆ, ಇವಾಗ ರಾಜ್ಯ ಸರ್ಕಾರದಿಂದ 6,000 ರೂಪಾಯಿ, ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ, ಈ ರೀತಿಯಾಗಿ ನಿಮ್ಮ ಒಂದು ಖಾತೆಗಳಿಗೆ ವರ್ಷಕ್ಕೆ ಬರೋಬ್ಬರಿ 12,000 ರೂಪಾಯಿಯ ಈ ಒಂದು PM ಕಿಸಾನ್ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇತ್ತು. ಆದ್ರೆ ಇವಾಗ ಕೇವಲ 6,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹೀಗಾಗಿ ನಿಮ್ಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ. ಅದೇನಂತಂದ್ರೆ, ಇಲ್ಲಿ ಸ್ವತಃ BJPಯ ಅಧ್ಯಕ್ಷರಾಗಿರುವಂತಹ ಇವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಮುಂದಿನ ಸರಿ ನಮ್ಮ ಒಂದು ಸರ್ಕಾರ ಬಂತು ಅಂತಂದ್ರೆ ನಾವು ಇದೇ ರೀತಿನೇ ನಿಮ್ಗೆ ರೈತರಿಗೆ ತುಂಬಾನೇ ಹೆಲ್ಪ್ ಮಾಡ್ತೇವೆ. ಸೊ 6,000 ಹೋಗಿ 12,000 ತನಕನೂ ಕೂಡ ನಾವು PM ಕಿಸಾನ್ ಮುಖಾಂತರ ಹಣವನ್ನ ಹಾಕ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಇವಾಗ ನಿಮ್ಮ ಖಾತೆಗಳಿಗೆ, ಹೌದು, ಇವಾಗ ಏನೇ ಇರಲಿ ಆದ್ರೂ ಕೂಡ 4,000 ರೂಪಾಯಿ ಹಣ ಸರ್ಕಾರದಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಯಾವ ಒಂದು ಜಿಲ್ಲೆಯ ರೈತರಿಗೆ ಇದು ಜಮೆ ಆಗುತ್ತೆ 4,000 ರೂಪಾಯಿ ಹಣ, ಮತ್ತು ಯಾವ ಒಂದು ಜಿಲ್ಲೆಯ ರೈತರಿಗೆ ಇದು 2,000 ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ನಾನು ನಿಮಗೆ ಫುಲ್ ಡೀಟೇಲ್ಡ್ ಆಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇದುವರೆಗೂ 19 ಹಂತದ ಪಾವತಿಗಳು ಈಗಾಗಲೇ ಮಾಡಲಾಗಿದೆ. ಈಗ 20ನೇ ಹಂತದ ಹಣ ಬಿಡುಗಡೆಗೆ ಕೇಂದ್ರ ಸರ್ಕಾರ ದಿನಾಂಕವನ್ನು ನಿಗದಿ ಮಾಡಿದೆ. ಇದರೊಂದಿಗೆ ಹೊಸ ಅಪ್ಡೇಟ್ ಇದೆ. ಈ ಬಾರಿ ರೈತರಿಗೆ 4,000 ರೂಪಾಯಿ ಹಣ ಬರುವ ಸಾಧ್ಯತೆ ತುಂಬಾ ತೀವ್ರವಾಗಿ ಇದೆ. ಹೌದು, ತುಂಬಾ ತೀವ್ರವಾಗಿ ಇದೆ ಅಂತಾನೆ ಹೇಳ್ಬಹುದು. ಇದೇನು ನಿಜ 4,000 ರೂಪಾಯಿ ಹಣ ಬರುತ್ತಾ? ಇದು ಅಪ್ಡೇಟ್ ಬೆನ್ನಿಗೆ ಏನ್ ಲಾಜಿಕ್ ಇದೆ, ಇಲ್ಲಿದೆ ಡೀಟೇಲ್ಸ್. ಸೊ ಈ ರೀತಿ ಹೇಳೋರಿಗೆ ಒಂದು ಡೀಟೇಲ್ಸ್ ಕೂಡ ಹೇಳ್ತಾನೆ ಬನ್ನಿ. ನೋಡಿ, ಗವರ್ನಮೆಂಟ್ ಸರ್ಕ್ಯುಲರ್ ಫಾರ್ ಅನೌನ್ಸ್ಮೆಂಟ್ ಸ್ನಾಪ್ಶಾಟ್ ಅಂತಾನೆ ಹೇಳ್ಬಹುದು. ಸೊ ಕೆಲವು ರಾಜ್ಯಗಳಲ್ಲಿ ರೈತರಿಗೆ 2 ಹಂತದ ಪಾವತಿಗಳನ್ನ ಒಂದೇ ಬಾರಿಗೆ ಬಿಡುಗಡೆ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಇದರಿಂದಾಗಿ ಕೆಲವರಿಗೆ 4,000 ರೂಪಾಯಿ ಕೂಡ ಲಭಿಸಬಹುದು. ಆದರೆ ಇದು ಎಲ್ಲಾ ರೈತರಿಗೂ ಕೂಡ ಅನ್ವಯವಾಗುತ್ತದೆ ಅನ್ನುವಂತಹ ಮಾಹಿತಿ ಕೂಡ ಹೊರಬರ್ತಾ ಇದೆ. ಆದರೆ ಯಾರಿಗೆ ಈ 4,000 ರೂಪಾಯಿ ಹಣ ಬರುತ್ತೆ? ನೋಡಿ, ಇವ್ರು ಹೇಳಿದ್ದಾರೆ ಎಲ್ರಿಗೂ ಕೂಡ 4,000 ರೂಪಾಯಿ ಹಣ ಬರುವುದಿಲ್ಲ. ಕೆಲವರಿಗೆ 4,000 ರೂಪಾಯಿ ಹಣ ಹಾಕ್ತವೆ, ಕೆಲವರಿಗೆ 2,000 ರೂಪಾಯಿ ಹಣ ಹಾಕ್ತವೆ ಅಂತ. ಆದ್ರೆ ಯಾರ್ಯಾರಿಗೆ ಇದು ಅಂತ ತಿಳಿಸ್ತಾ ಹೋಗ್ತೇನೆ. ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ಸಂಪೂರ್ಣವಾಗಿ ನೋಡಿ. ನೋಡಿ, ಯಾವ ಒಂದು ರೈತರು ಅಂತ ಕೇಳೋದಾದ್ರೆ ಅದು ಡ್ಯೂ ಪಾವತಿ ಇರುವ ರೈತರಿಗೆ ಅಥವಾ ಕಳೆದ ಹಂತದಲ್ಲಿ ತಡವಾಗಿ ಹಣ ಬಂದಿದ್ದವರಿಗೆ ಇಲ್ಲಿ ಈ ಒಂದು PM ಕಿಸಾನ್ನ ಹಣ ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಬರ್ತಾ ಇರುವಂತದ್ದು. ಆದ್ರೆ ದಯವಿಟ್ಟು ನೀವು ನೆನ್ಪಿಟ್ಕೊಳ್ಳಿ, ಇದು ಯಾವುದೇ ರೀತಿ ಅಧಿಕೃತವಾಗಿ ಪ್ರಕಟಣೆ ಬಂದಿಲ್ಲ. ಆದ್ರೆ 4,000 ರೂಪಾಯಿ ಹಣದ ಕುರಿತು ನಿಮ್ಗೆ ಮಾಹಿತಿ ಹೊರಬಿದ್ದಿರುವಂತದ್ದು ಏನಂತಂದ್ರೆ, ಅನೇಕ ರೀತಿಯಾಗಿ ಇಲ್ಲಿ ನ್ಯೂಸ್ ಅನ್ನೋರು ಕೇಳ್ತಾರೆ ಇವ್ರನ್ನ, ನೀವು ಯಾಕೆ ಇನ್ನು ಹಿಂದೆ ಹಾಕಬೇಕಾಗಿರುವಂತಹ ಕಂತನ್ನ ಇನ್ನೂ ಕೂಡ ಹಾಕಿಲ್ಲ ಅಂತ ಕೇಳಿದಾಗ, ಸೊ BJP ಅವರು ಹೇಳ್ತಾರೆ, ಸೊ ನಾವು ಇನ್ನೂ ಕೂಡ ಹಾಕಿಲ್ಲ, ಆದ್ರೆ ನಿಮ್ಗೆ 20ನೇ ಕಂತಿನ ಹಣದ ಜೊತೆಗೆ ನಿಮ್ಗೆ 19ನೇ ಒಂದು ಹಂತದಲ್ಲಿ ಬರುವಂತಹ ಹಣನೂ ಕೂಡ ನಿಮ್ಗೆ ಬರುತ್ತೆ ಅಂತ, 4,000 ರೂಪಾಯಿ ಹಣ ನಿಮ್ಗೆ ಬರುತ್ತೆ ಅಂತ ಇಲ್ಲಿ ಮಾಹಿತಿ ಕೂಡ ಹೊರಬಿದ್ದಿದೆ. ಆದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾವುದೇ ಈ ಒಂದು ಮಾಹಿತಿಯನ್ನು ನಾವು ಕೊಡಬೇಕಾದ್ರೂ ನಿಮಗೆ ತುಂಬ ರಿಸರ್ಚ್ ಮಾಡಿಬಿಟ್ಟು ಕೊಡ್ತೇವೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಆಗಿ. ಹಾಗೆ ಇಲ್ಲಿ ಓನ್ ಸ್ಕ್ರೀನ್ ಶೋವಿಂಗ್ PM ಕಿಸಾನ್ ಆಫಿಷಿಯಲ್ ವೆಬ್ಸೈಟ್ ಅಂತ ಹೇಳಲಾಗಿದೆ. ಹೀಗಾದರೆ ಹೇಗೆ ತಪಾಸಿಸೋದು, ನಿಮಗೆ ಹಣ ಬರುತ್ತಾ ಅನ್ನೋದನ್ನ ಹೇಗೆ ನೋಡಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ನಾನು ಈ ಒಂದು ವಿಡಿಯೋ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತಾನೆ, pmkisan.go.in ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿ, ನೋ ಯುವರ್ ಸ್ಟೇಟಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಬೆನಿಫಿಷಿಯಲ್ ಸ್ಟೇಟಸ್ ಅಂತ ಕಾಣುತ್ತೆ, ಅದ್ರ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಬಹುದು. ನಿಮ್ಮ ಒಂದು ಆಧಾರ್ ಅಥವಾ ಮೊಬೈಲ್ ನಂಬರ್ ಅನ್ನ ಅಲ್ಲಿ ಹಾಕಿಬಿಟ್ಟು ಗೆಟ್ ಡೇಟಾ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ.
ಅಲ್ಲಿ ನಿಮಗೆ ಎಲ್ಲಾ ಹಂತದ ಪಾವತಿಗಳ ಡೀಟೇಲ್ಸ್ ಕೂಡ ಬರುತ್ತೆ. ಇಲ್ಲಿ ನೀವು 20ನೇ ಒಂದು ಹಂತದ ಸ್ಟೇಟಸ್ ಅನ್ನ ನೋಡಬಹುದು. ಪೇಮೆಂಟ್ ಬಂದಿದ್ರೆ ಸಕ್ಸಸ್ ಅಂತ ಬರುತ್ತೆ, ನಿಮಗೆ ಹಣ ಬಂದಿದ್ರೆ, ಅಥವಾ ಪೆಂಡಿಂಗ್ ಅಂದ್ರೆ ನಿಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಬರುತ್ತೆ, ವೇಟ್ ಮಾಡಿ ಅಂತ ಇದು ಹೇಳುತ್ತೆ. ಇಲ್ಲಿ ಇನ್ನೊಂದೇನಂತಂದ್ರೆ ಫಾರ್ಮರ್ ರಿಸೀವಿಂಗ್ SMS ಚೆಕಿಂಗ್ ಬ್ಯಾಂಕ್ ಪಾಸ್ಬುಕ್ ಅಂತ ಹೇಳ್ಬಹುದು. ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗುತ್ತದೆ. ಸರ್ಕಾರದ ಯಾವುದೇ ಅಧಿಕಾರಿ ಅಥವಾ ವ್ಯಕ್ತಿ ನಿಮ್ಮ ಬಳಿ OTP ಕೇಳಿದರೆ, ಬ್ಯಾಂಕ್ ಡೀಟೇಲ್ಸ್ ಕೇಳಿದರೆ ಎಚ್ಚರವಾಗಿರಿ, ಇದು ತೀವ್ರ ವಂಚನೆಯಾಗಿ ಕಂಡು ಬರಲಿದೆ. ಹಾಗೆ ಇಲ್ಲಿ ಇದೀಗ ಬಂದಿರೋ ಮಾಹಿತಿ ಪ್ರಕಾರ ಬರೋಬ್ಬರಿ 2,000 ಒಂದು ಪಾವತಿ ಭವಿಷ್ಯ ಇದೇ ಒಂದು ವಾರದಲ್ಲಿ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗೂ ಮುಂದಿನ ತಿಂಗಳ ಮೊದಲ ವಾರಕ್ಕೆ ಇದು ಕಂಪ್ಲೀಟ್ ಆಗುತ್ತೆ ಎಲ್ಲ ರಾಜ್ಯಗಳಲ್ಲಿ. ಅದಕ್ಕೆ ಮುಂಚೆ ನೀವು ಈ KYC ನ ಮಾಡಿಸಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಈ KYC ಅನ್ನ ಮಾಡಿಸೋದು ಕಡ್ಡಾಯವಾಗಿರುತ್ತೆ. ನೋಡಿ, ನಿಮಗೆ ಗೊತ್ತಿಲ್ಲ ಈ KYC ಮಾಡೋದು ಎಷ್ಟು ಮುಖ್ಯ ಅಂತ ಗೊತ್ತಾ? ಈ ಬಾರಿ ಈ KYC ಇಲ್ಲದಿದ್ದಂತಹ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ನ 20ನೇ ಕಂತಿನ ಹಣ ಬರೋದಿಲ್ಲ. ಹಾಗೆ ಯಾವ ಒಂದು ರೈತರು ಈ KYC ಅನ್ನ ಸಂಪೂರ್ಣವಾಗಿ ಮಾಡಿಸ್ಕೊಂಡಿರ್ತಾರೋ ಹಾಗೂ ಅವಾಗವಾಗ ಅಪ್ಡೇಟ್ ಅನ್ನ ಮಾಡಿಸಿರ್ತಾರೋ ಅಂತಹ ರೈತರಿಗೆ ಈ ಹಣ ಬರುತ್ತಂತೆ. ಇಲ್ಲಿ ಆದ್ದರಿಂದ ತಕ್ಷಣವೇ ನಿಮ್ಮ ಮೊಬೈಲ್ ಅಥವಾ CSC ಸೆಂಟರ್ ಮೂಲಕ ನೀವು ಈ KYC ಅನ್ನ ಮಾಡಿಸಿ ಅಂತ ಈ ಒಂದು ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಇಂದ ನಮ್ಮ ಎಲ್ಲಾ ವೀಕ್ಷಕರಿಗೆ ಕಳಕಳಿಯ ಒಂದು ವಿನಂತಿ. ನಿಮಗೆ ಗೊತ್ತಾ, ರೈತರಿಗೆ ಈ 2,000 ರೂಪಾಯಿ ಅಥವಾ 4,000 ರೂಪಾಯಿ ಹಣ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಹೌದು, ಅವರು ಎಷ್ಟೋ ಎಕರೆ ಹೊಲವನ್ನ ಮಾಡಬಹುದು, ಆದ್ರೆ ಅವರಿಗೆ ಈ 2,000 ರೂಪಾಯಿ ಹಣ ಅನ್ನೋದು ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟು. ಪ್ರತಿಯೊಬ್ಬ ರೈತನ ಹೊಟ್ಟೆ ತುಂಬಿಸಲು, ಕುಟುಂಬ ಬೆಳೆಯಲು ಈ ಒಂದು ಯೋಜನೆ ಸಹಾಯವಾಗುತ್ತಿದೆ. ಆದ್ದರಿಂದ ನಿಮ್ಮ ಹಕ್ಕು ನಿಮಗೆ ಸಿಗಲೇಬೇಕು. ನೀವು ಈ ಒಂದು ವಿಡಿಯೋನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಥ್ಯಾಂಕ್ಸ್ ಅಂತ ಕಾಮೆಂಟ್ ಅನ್ನ ಮಾಡಿ. ಹಾಗೆ ನಿಮ್ಗೆ ಇನ್ನೊಂದು ಚಿಕ್ಕ ಮಾಹಿತಿ ಕೂಡ ಇದೆ ನಿಮ್ಮ ಒಂದು PM ಕಿಸಾನ್ನ 20ನೇ ಹಂತದಲ್ಲಿ. ಈ 20ನೇ ಹಂತದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಏನಪ್ಪಾ ಇಲ್ಲಿ ತುಂಬಾನೇ ಪ್ರಮುಖವಾದಂತಹ ಮಾಹಿತಿ ಅಂತಂದ್ರೆ, ನೀವೆಲ್ಲರೂ ಕೂಡ ಹಣ ಯಾವಾಗ ಬರುತ್ತೆ ಒಂದು ಸ್ಪೆಸಿಫಿಕ್ ಆಗಿರುವಂತಹ ದಿನಾಂಕವನ್ನ ತಿಳಿಸಿ ಸರ್ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಂಥವರಿಗೆ ಆಫಿಷಿಯಲ್ ಆಗಿ ಒಂದು ಡೇಟಾ ಅನ್ನೋದಾದ್ರೆ ಹೊರಬಿತ್ತು. ಏನಂತಂದ್ರೆ, ಇದೇ ತಿಂಗಳು ಜುಲೈ 12ನೇ ತಾರೀಕಿನಂದು ಪ್ರಧಾನಮಂತ್ರಿ ಮೋದಿಯವರು ಈ PM ಕಿಸಾನ್ನ 20ನೇ ಒಂದು ಹಂತವನ್ನ ರಿಲೀಸ್ ಮಾಡಿದ್ದಾರೆ. ಆದ್ರೆ ರಿಲೀಸ್ ಮಾಡಿದ ದಿನಾನೇ ಅಥವಾ ರಿಲೀಸ್ ಮಾಡಿದ ಮರುದಿನನೇ ನಿಮ್ಗೆ ಈ 20ನೇ PM ಕಿಸಾನ್ ಬರೋದಿಲ್ಲ. ನಿಮ್ಗೆ ಇಲ್ಲಿ ಅಟ್ಲೀಸ್ಟ್ 3 ದಿನ ಆದ ನಂತರ, ರಿಲೀಸ್ ಆಗಿ 3 ದಿನ ಆದ ನಂತರ ಈ PM ಕಿಸಾನ್ 20ನೇ ಹಂತದ ಹಣ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗಲಿದೆ. ಹಾಗಾಗಿ ಯಾವ್ಯಾವ ರೈತರೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ, ನಮಗೆ ವೇಟ್ ಮಾಡಿ ಸಾಕಾಗಿದೆ ಅಥವಾ ನಮಗೆ ಹಣ ಬಂದಿದೆ, ನಿಮಗೆ ಹಣ ಬಂತು ಅಂತಂದ್ರೆ ದಯವಿಟ್ಟು ಪ್ರತಿಯೊಬ್ಬ ರೈತರು ಕೂಡ ತಿಳಿಸಿ ಹಣ ಬಂತು ಅಂತ. ಈ PM ಕಿಸಾನ್ನ 20ನೇ ಹಂತದ ಒಂದು ಹಣ ಯಾವಾಗ ಬರುತ್ತೆ ಅಂತ ಆಫಿಷಿಯಲ್ ಆಗಿ ಡೇಟ್ ನೋಡೋದಾದ್ರೆ, ನಾನು ಹೇಳ್ದೆ ಇಲ್ಲಿ 12ನೇ ತಾರೀಕಿಗೆ ಹಣ ರಿಲೀಸ್ ಆಗಿದೆ. ಇಲ್ಲಿ 2 ರಿಂದ 3 ದಿನಗಳ ಒಂದು ವೇಟಿಂಗ್ ಇರುತ್ತೆ. ತದನಂತರ ಅಂತಂದ್ರೆ ಇಲ್ಲಿ 15ನೇ ತಾರೀಕಿನ ನಂತರ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ 2,000 ರೂಪಾಯಿ ಹಣವಾಗಿ ವರ್ಗಾವಣೆ ಆಗಿ ಜಮೆ ಕೂಡ ಆಗಲಿದೆ. ನೋಡಿ ರೈತರೇ, ಈ ಒಂದು ವಿಡಿಯೋನ ಹಳ್ಳಿ ಕಡೆ ಇರುವಂತವರಿಗೆ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿ. ಹಾಗೆ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನ ಮಾಡಿ. ನೀವು ಇಷ್ಟಪಟ್ಟರೆ ಲೈಕ್ ಮಾಡಿ, ಇಲ್ಲಿ ಸಹೃದಯ ಇದ್ರೆ ಶೇರ್ ಮಾಡಿ, ಮತ್ತು PM ಕಿಸಾನ್ DBT ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ. ರೈತರ ವಿಚಾರಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ಮಾಹಿತಿ ಒಂದು ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಜೈ ಜವಾನ್ ಜೈ ಕಿಸಾನ್.